ಸ್ನೇಹಿತರೆ, ಹನುಮಂತನನ್ನು ರಾಮದೂತ, ರಾಮಭಂಟ, ರಾಮನ ಪರಮಭಕ್ತ ಅಂತ ಕರೆಯಲಾಗುತ್ತೆ. ಹನುಮನಷ್ಟು ಪರಮಭಕ್ತಿಯುಳ್ಳವರು ಈ ಒಂದು ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಅಥವಾ ಏಳೇಳು ಲೋಕದಲ್ಲೂ ಮತ್ತೊಬ್ಬರಿಲ್ಲ. ಅಂತಹ ಸ್ವಾಮಿನಿಷ್ಠೆ ನಮ್ಮ ಹನುಮಂತನದ್ದು. ಅಂತಹ ಹನುಮಂತನಿಗೆ ಮಕರಧ್ವಜ ಎನ್ನುವ ಪುತ್ರ ಹೇಗೆ ಜನಿಸಿದ ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಸ್ನೇಹಿತರೆ, ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಮಕರಧ್ವಜ ಎನ್ನುವೊಬ್ಬ ಹನುಮಂತನ ಮಗ. ಹನುಮಂತನ ಮಗ ಹೇಗೆ ಆದ ಅನ್ನೋದನ್ನು ಚಿಕ್ಕದಾಗಿ ಎರಡೇಲಿನಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಹನುಮಂತನು ರಾವಣನ ಸಂಹಾರಕ್ಕಾಗಿ ಅಥವಾ ರಾವಣನ ಲಂಕಾನಗರಿಯನ್ನು ಪ್ರವೇಶ ಮಾಡೋದಕ್ಕಾಗಿ ಸಮುದ್ರವನ್ನು ಹಾರುವ ಸಮಯದಲ್ಲಿ ತನ್ನ ಬೆವರಿನ ಹನಿಯಿಂದ ಸಮುದ್ರಕ್ಕೆ ಬಿದ್ದಂತಹ ಬೆವರು ಒಂದು ಹೆಣ್ಣು ಮೊಸಳೆಯ ದೇಹದೊಳಗೆ ಪ್ರವೇಶಿಸಿ ಆ ಬೆವರಿನ ಹನಿಯಿಂದಾನೇ ಒಂದು ಮಗು ಜನ್ಮವಾಗುತ್ತೆ. ಆ ಮಗುವೇ ಮಕರಧ್ವಜ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಆ ಮಗು ಮಕರಧ್ವಜ ಹನುಮಂತನಿಗೆ ಹೇಗೆ ಸಹಾಯ ಮಾಡ್ತಾನೆ, ಯಾವ ಸಂದರ್ಭದಲ್ಲಿ ತನಗೆ ಮಗನಿದ್ದಾನೆ ಅನ್ನೋದು ಸ್ವತಃ ಹನುಮಂತನಿಗೆ ತಿಳಿಯುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ, ನಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹನುಮಂತ ಬ್ರಹ್ಮಚಾರಿ ಹಾಗಿದ್ರೂ ಹನುಮಂತನಿಗೆ ಮಗನ ಜನನವಾಗುತ್ತೆ. ಹನುಮಂತನ ಹೆಂಡತಿ ಸುವರ್ಚಲಾದೇವಿ. ಆದರೂ ಕೂಡ ಅವರು ಸಂಸಾರವನ್ನೇನು ಮಾಡೋದಿಲ್ಲ. ಹನುಮಂತನಿಗೆ ಮಕರಧ್ವಜ ಎನ್ನುವ ಮಗನೇನೋ ಜನಿಸ್ತಾನೆ. ಆದರೆ ಸ್ವತಃ ಹನುಮಂತನಿಗೆ ತಿಳಿದಿಲ್ಲ ತನಗೆ ಮಗನಿದ್ದಾನೆ ಅಂತ. ಈ ಒಂದು ಪ್ರಸಂಗ ಅಂದರೆ ಹನುಮಂತನಿಗೆ ಮಗನಿದ್ದಾನೆ ಎನ್ನುವ ವಿಷಯ ಹನುಮಂತನಿಗೆ ತಿಳಿಯುವಂತಹ ಪ್ರಸಂಗ ಬಂದೊದಗುತ್ತೆ. ಅದು ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನೊಂದಿಗೆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ರಾವಣನ ಮಗ ಮತ್ತು ತಮ್ಮ ಇಂದ್ರಜಿತ್ತು ಮತ್ತು ಕುಂಭಕರ್ಣನನ್ನು ರಾಮ ಲಕ್ಷ್ಮಣರು ಸಂಹರಿಸ್ತಾರೆ. ಈ ಸಂದರ್ಭದಲ್ಲಿ ದಿಕ್ಕೆಟ್ಟಂತಹ ರಾವಣನು ಸಹಾಯಕ್ಕಾಗಿ ಪಾತಾಳ ಲೋಕದ ತನ್ನ ಸಹೋದರರಾದ ಅಹಿರಾವಣ ಮತ್ತು ಮಹೀರಾವಣನ ಸಹಾಯವನ್ನು ಕೇಳ್ತಾನೆ. ರಾವಣನ ಯುದ್ಧತಂತ್ರವನ್ನು ತಿಳಿದಂತಹ ವಿಭೀಷಣನು ರಾಮನಿಗೆ ಬಂದು ಎಚ್ಚರಿಕೆಯನ್ನು ನೀಡ್ತಾನೆ. ಅಷ್ಟೇ ಅಲ್ಲದೆ ಹನುಮಂತನಿಗೂ ಕೂಡ ಈ ವಿಷಯವನ್ನು ತಿಳಿಸ್ತಾನೆ. ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ನೀನು ಕಾಪಾಡಬೇಕು, ಇಲ್ಲ ಅಂದರೆ ಅಹಿರಾವಣ ಮತ್ತು ಮಹೀರಾವಣ ಅವರಿಬ್ಬರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕೊಂಡೊಯ್ತಾನೆ. ಅಲ್ಲಿ ಅವರಿಬ್ಬರನ್ನ ಬಲಿ ಕೊಡ್ತಾನೆ. ಹಾಗಾಗಿ ನೀನು ಅವರಿಬ್ಬರನ್ನ ರಕ್ಷಣೆ ಮಾಡು, ಈ ಒಂದು ಕೆಲಸ ನಿನ್ನದೇ ಹನುಮ ಎಂದು ವಿಭೀಷಣನು ಹನುಮಂತನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ವಿಭೀಷಣನ ಮಾತನ್ನು ಕೇಳಿದಂತಹ ಹನುಮಂತನು ಸುಮ್ಮನಿರ್ತಾನ. ತನ್ನ ಬಾಲದಲ್ಲೇ ಒಂದು ಕೋಟೆಯನ್ನೇ ಕಟ್ಟುತ್ತಾನೆ. ಬಾಲದಲ್ಲಿ ಕೋಟೆಯನ್ನು ಕಟ್ಟಿದಂತಹ ಹನುಮಂತ ಆ ಕೋಟೆಯೊಳಗೆ ರಾಮ ಲಕ್ಷ್ಮಣರನ್ನು ಇರಿಸ್ತಾನೆ. ಆ ಕೋಟೆಗೆ ಹನುಮಂತನೇ ಕಾವಲಿರ್ತಾನೆ. ನಂತರ ಅಹಿರಾವಣ ಮತ್ತು ಮಹೀರಾವಣರು ಆ ಕೋಟೆಯ ಒಳಗೆ ನಾನಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ಪ್ರವೇಶ ಮಾಡಲು ವಿಫಲರಾಗ್ತಾರೆ. ನಂತರ ಯಾವುದೇ ರೀತಿಯ ದಾರಿಗಳು ಕಾಣದಾಗಿ ಕೊನೆಗೆ ವಿಭೀಷಣನ ರೂಪವನ್ನು ಅಹಿರಾವಣನು ತಳೆದು ಆ ಒಂದು ಕೋಟೆಯೊಳಗೆ ಹೋಗಲು ಹನುಮಂತನನ್ನು ಸಮ್ಮತಿ ಪಡಿತಾರೆ. ಹನುಮಂತನಿಗೆ ಸ್ವತಃ ವಿಭೀಷಣನೇ ಬಂದಿರುವನು ಎಂದು ಭಾವಿಸಿ ಅವನನ್ನು ಕೋಟೆಯ ಒಳಗಡೆ ಕಳಿಸ್ತಾನೆ. ನಂತರ ಆ ಒಂದು ವಿಭೀಷಣನ ರೂಪವನ್ನು ತಳೆದಂತಹ ಅಹಿರಾವಣನು ರಾಮ ಲಕ್ಷ್ಮಣರನ್ನು ಹನುಮಂತನ ಅರಿವಿಗೇ ಬಾರದಂತೆ ಅಪಹರಿಸಿ ಬಿಡುತ್ತಾನೆ. ಅಪಹರಿಸಿ ಕೂಡಲೇ ಪಾತಾಳ ಲೋಕಕ್ಕೆ ಕೊಂಡೊಯ್ತಾನೆ. ಕೆಲವು ಗಂಟೆಗಳ ನಂತರ ಈ ವಿಷಯವನ್ನು ತಿಳಿದಂತಹ ಹನುಮಂತ ಸುಮ್ಮನಿರ್ತಾನ. ರಾಮನ ಭಂಟ, ರಾಮದೂತ, ರಾಮನ ಪರಮ ಭಕ್ತ, ಹೃದಯದಲ್ಲೇ ರಾಮನನ್ನು ಪೂಜಿಸಿದಂತಹ ಹನುಮಂತ ಕೊನೆಗೆ ಪಾತಾಳ ಲೋಕಕ್ಕೆ ಧುಮುಕ್ತಾನೆ. ಅಲ್ಲಿ ಒಬ್ಬ ಮನುಷ್ಯನನ್ನು ಕಾಣ್ತಾನೆ. ಆ ಒಂದು ಮನುಷ್ಯ ಅರ್ಧ ದೇಹ ಮೊಸಳೆಯ ಆಕಾರ ಮತ್ತರ್ಧ ದೇಹ ಮನುಷ್ಯನ ಆಕಾರವಿರುತ್ತೆ. ಆಗ ನೀನ್ಯಾರು, ಏತಕ್ಕಾಗಿ ನನ್ನನ್ನು ಇಲ್ಲಿ ತಡಿತಾ ಇದೆಯಾ, ನನ್ನ ಏಕೆ ಈ ಸ್ಥಳದಲ್ಲಿ ಭೇಟಿಯಾಗಿದ್ದೀಯಾ ಅಂತ ಹನುಮ ಕೇಳ್ತಾರೆ. ಆಗ ಆತನು ಆ ಒಂದು ಸನ್ನಿವೇಶದಲ್ಲಿ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ನಾನು ನಿಮ್ಮ ಪುತ್ರ ಅಂತ ಹೇಳ್ತಾರೆ. ಹನುಮಂತನಿಗೆ
ಆಶ್ಚರ್ಯ, ಕುತೂಹಲ. ನೀನೇಕೆ ನನ್ನ ಪುತ್ರನಾದೆ? ನಾನು ಹುಟ್ಟು ಬ್ರಹ್ಮಚಾರಿ. ನನ್ನಿಂದ ಪುತ್ರಜನನ ಹೇಗಾಯಿತು ತಿಳಿಸು ಅಂತ ಆ ವ್ಯಕ್ತಿಯನ್ನು ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ತಂದೆ, ನಾನು ಮಕರಧ್ವಜ. ನೀವು ಲಂಕಾನಗರಿಯನ್ನು ಸೇರುವ ಮುನ್ನ ಸಮುದ್ರವನ್ನು ಹಾರುವ ಸಮಯದಲ್ಲಿ ನಿಮ್ಮ ಬೆವರಿನಿಂದ ಜನಿಸಿದಂತಹ ಪುತ್ರ ನಾನು. ನಿಮ್ಮ ಬೆವರಿನ ಹನಿಯೊಂದು ಹೆಣ್ಣು ಮೊಸಳೆಯ ದೇಹವನ್ನು ಸೇರಿ ಆ ಮೊಸಳೆಯಿಂದ ಜನ್ಮವನ್ನು ಪಡೆದಂತಹ ಪುತ್ರನೇ ನಾನು. ನನ್ನ ಹೆಸರು ಮಕರಧ್ವಜ ಅಂತ ಆ ಒಂದು ವ್ಯಕ್ತಿ ಹೇಳುತ್ತೆ. ಕೊನೆಗೆ ಹನುಮಂತನು ಆಶ್ಚರ್ಯವನ್ನು ಪಡ್ತಾನೆ. ಸರಿ, ನನ್ನಿಂದ ಏನಾಗಬೇಕು ಎಂದು ಮಕರಧ್ವಜನನ್ನು ಹನುಮಂತ ಕೇಳ್ತಾನೆ. ಆಗ ಮಕರಧ್ವಜನು ಹೇಳ್ತಾನೆ, ತಂದೆ, ನೀವು ಅಹಿರಾವಣ ಮತ್ತು ಮಹಿರಾವಣನ ಸಂಹಾರಕ್ಕೆ ಹಾಗೂ ರಾಮ ಲಕ್ಷ್ಮಣರ ರಕ್ಷಣೆಗೆ ಹೊರಟಿದ್ದೀರಾ. ಆದರೆ ಅವರ ಸಂಹಾರ ಅಷ್ಟು ಸುಲಭವಲ್ಲ. ಐದೂ ದಿಕ್ಕುಗಳಲ್ಲಿ 5 ರೀತಿಯ ದೀಪಗಳನ್ನು ಇರಿಸಿದ್ದಾರೆ. ಆ 5 ದೀಪಗಳನ್ನು ಒಮ್ಮೆಲೇ ಹಾರಿಸಬೇಕು. ಒಂದರ ನಂತರ ಒಂದನ್ನು ಆರಿಸಿದರೆ ಯಾವುದೇ ಪ್ರಯೋಜನವಿಲ್ಲ. ಹೀಗೆ ಒಮ್ಮೆಲೆ ಆರಿಸಿದರೆ ಮಾತ್ರ ಆ ಇಬ್ಬರ ಸಂಹಾರ ಮಾಡಲು ಸಾಧ್ಯ, ರಾಮ ಲಕ್ಷ್ಮಣರ ರಕ್ಷಣೆ ಮಾಡಲು ಸಾಧ್ಯ. ತಂದೆ, ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕು ಎನ್ನುವುದು ಬ್ರಹ್ಮದೇವರ ಇಚ್ಛೆ. ಹಾಗೆ ನಾನು ನಿಮಗೆ ಪುತ್ರ ಎನ್ನುವ ವಿಷಯ ತಿಳಿಯಬೇಕು ಅನ್ನೋದು ಕೂಡ ಆ ಭಗವಂತನ ಇಚ್ಛೆ ತಂದೆ ಅಂತ ಈ ವಿಷಯವನ್ನು ಹನುಮಂತನಿಗೆ ಅವನ ಮಗ ಮಕರಧ್ವಜ ತಿಳಿಸ್ತಾ ಇದ್ದಾನೆ. ಸ್ನೇಹಿತರೆ, ಹನುಮಂತನು ಮಕರಧ್ವಜನಿಂದ ಈ ವಿಷಯವನ್ನೆಲ್ಲ ತಿಳಿದು ಆಶ್ಚರ್ಯನೂ ಆಗ್ತಾನೆ. ಕೊನೆಗೆ ಹನುಮಂತನು ಮಕರಧ್ವಜ ಹೇಳಿದ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಪಾತಾಳ ಲೋಕವನ್ನು ಪ್ರವೇಶ ಮಾಡಿಬಿಡ್ತಾನೆ. ಅಹಿರಾವಣ ಮತ್ತು ಮಹಿರಾವಣ ಹಾಗೂ ಹನುಮಂತನ ನಡುವೆ ಘೋರ ಯುದ್ಧವೇ ನಡೆಯುತ್ತೆ. ಎಷ್ಟೇ ಯುದ್ಧ ಮಾಡಿದ್ರೂ ಕೂಡ ಆ ಒಂದು ಹನುಮಂತನಿಂದ ಆ ಇಬ್ಬರು ರಾಕ್ಷಸರನ್ನ ಸಂಹರಿಸಲು ಸಾಧ್ಯವಾಗೋದಿಲ್ಲ. ಕೊನೆಗೆ ಮಕರಧ್ವಜ ಹೇಳಿದ ಮಾತುಗಳು ನೆನಪಿಗೆ ಬಂದು 5 ಮುಖಗಳನ್ನು ತಳೆಯುತ್ತಾರೆ. 5 ಮುಖಗಳನ್ನು ತಳೆದಂತಹ ಹನುಮಂತ ಪಂಚಮುಖಿ ಹನುಮಂತ ಆಗ್ತಾನೆ. ಪಂಚಮುಖವನ್ನು ತಳೆದಂತಹ ಹನುಮಂತ 5 ದಿಕ್ಕುಗಳಲ್ಲಿರುವಂತಹ ದೀಪವನ್ನು ಒಮ್ಮೆಲೆ ಹಾರಿಸಿಬಿಡ್ತಾನೆ. ಸ್ನೇಹಿತರೆ, ಈಗ ಹನುಮಂತನು ಅಹಿರಾವಣ ಮತ್ತು ಮಹಿರಾವಣನನ್ನು ಸಂಹಾರ ಮಾಡ್ತಾನೆ. ನಂತರ ಮಹಿರಾವಣನ ಸಂಹಾರ ಆದ ನಂತರ ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಣೆ ಮಾಡ್ತಾನೆ. ಹೀಗೆ ಹನುಮಂತ ಪಂಚಮುಖಿ ಅವತಾರವನ್ನು ತಳೆದು ರಾಮ ಲಕ್ಷ್ಮಣರ ರಕ್ಷಣೆಯನ್ನು ಮಾಡಬೇಕಾಗಿ ಬರುತ್ತೆ. ಪಂಚಮುಖಿ ಹನುಮಂತನ ರೂಪ ಅತ್ಯಂತ ಶ್ರೇಷ್ಠವಾದ ರೂಪ, ಶಕ್ತಿಶಾಲಿಯಾದ ರೂಪ. ಹನುಮಂತನು 5 ರೂಪಗಳಲ್ಲಿ ಅಂದರೆ 5 ಮುಖಗಳನ್ನು ಪಡೆದಿದ್ದು 5 ಮುಖಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿವೆ. ಪಂಚಮುಖಿ ಹನುಮಂತನ ಆರಾಧನೆ ಸರ್ವ ಸಿದ್ಧಿಯನ್ನು ಪಡೆಯುವಂತಹ ಶಕ್ತಿಯುತವಾದ ಆರಾಧನೆ. ಸ್ನೇಹಿತರೆ, ಈ ಪಂಚಮುಖಿ ಹನುಮಂತನ ಮುಖಗಳು ಯಾವುವು, ಆ ಮುಖಗಳ ಒಂದು ಉದ್ದೇಶವೇನು, ಪ್ರಯೋಜನವೇನು, ಆ ಪೂಜಾ ಫಲವೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಪಂಚಮುಖದಲ್ಲಿ ನರಸಿಂಹ, ಗರುಡ, ವರಾಹ, ಹಯಗ್ರೀವ ಹೀಗೆ 4 ಮುಖಗಳು. ಕೊನೆಗೆ ಮಧ್ಯದಲ್ಲಿ ಹನುಮನ ಮುಖ. ಹೀಗೆ ಹನುಮಂತನ ಮುಖ 5 ರೂಪದಲ್ಲಿ ಕಾಣಸಿಗುತ್ತೆ. ಪೂರ್ವ ದಿಕ್ಕಿಗೆ ಮುಖ ಮಾಡುವ ಮುಖ ಹನುಮನ ಮುಖ. ಈ ರೂಪವನ್ನು ಪೂಜಿಸೋದ್ರಿಂದ ವ್ಯಕ್ತಿ ಪಾಪಗಳಿಂದ ಮುಕ್ತವಾಗ್ತಾನೆ, ಶಾಂತಿಯುತ ಶುದ್ಧವಾದ ಮನಸ್ಸನ್ನು ಪಡಿತಾನೆ. ನರಸಿಂಹ ಮುಖ, ಇದು ದಕ್ಷಿಣ ಮುಖ. ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ ನರಸಿಂಹ. ಶತ್ರುಗಳ ಮೇಲೆ ಜಯವನ್ನು ಸಾಧಿಸಲು ಈ ಒಂದು ಮುಖ ಆರಾಧನೆ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ನರಸಿಂಹನು ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಇದನ್ನು ಅವನ ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಪಡೆದಿರ್ತಾನೆ. ನಂತರ ಗರುಡನ ಮುಖ, ಇದು ಹನುಮನ 5 ಮುಖದ ಅವತಾರದ ಪಶ್ಚಿಮ ದಿಕ್ಕಿನ ಅಭಿವ್ಯಕ್ತಿ. ಈ ಮುಖವನ್ನು ಪೂಜಿಸೋದ್ರಿಂದ ಯಾವುದೇ ಕೆಟ್ಟ ರೀತಿಯ ಪ್ರಭಾವಗಳು, ಮಾಟ ಮಂತ್ರ, ದುಷ್ಟಶಕ್ತಿಗಳಿಂದ ಮುಕ್ತರಾಗಬಹುದು. ನಂತರದ ಮುಖ ವರಾಹ ಮುಖ. ಆಂಜನೇಯನ ಈ ಮುಖ ಉತ್ತರ ದಿಕ್ಕಿನತ್ತ ಮುಖ ಮಾಡಿದೆ. ದುಷ್ಟಶಕ್ತಿ, ಕೆಟ್ಟ ಗ್ರಹಗಳ ಪ್ರಭಾವವನ್ನು ತೆಗೆದುಹಾಕುತ್ತೆ. ನಂತರದ ಮುಖ ಹಯಗ್ರೀವ ಮುಖ. ಇದು ಮೇಲ್ಮುಖ ದಿಕ್ಕಿನತ್ತ ಮುಖ ಮಾಡಿರುತ್ತೆ. ಈ ಮುಖವನ್ನು ಪೂಜಿಸುವವರಿಗೆ ಜ್ಞಾನ, ಸಂತತಿ ಲಭಿಸುತ್ತೆ. ಹನುಮಂತನ ಈ ರೂಪವನ್ನು ಪಂಚಮುಖಿ ಆಂಜನೇಯ ರೂಪ ಅಂತಾನು ಕರೆಯಲಾಗುತ್ತೆ. ಸ್ನೇಹಿತರೆ,
ಈ ರೂಪವನ್ನು ಪೂಜಿಸುವಾಗ ನಮನ, ಸ್ಮರಣ, ಕೀರ್ತನ, ಅರ್ಪಣ ಹಾಗೂ ಯಜ್ಞ ಅನ್ನುವ 5 ರೀತಿಯಾಗಿ ನಮ್ಮನ್ನು ನಾವು ಹನುಮಂತನಿಗೆ ಸಮರ್ಪಿಸಿಕೊಂಡು ಪೂಜಿಸಬೇಕು. 5 ಮುಖದಲ್ಲಿ ಹನುಮಂತನು 5 ರೀತಿಯ ಆಯುಧಗಳನ್ನು ಕೂಡ ಹಿಡಿದಿದ್ದಾನೆ. ಅವ್ಯಾವು ಅಂದರೆ ಪರಶು, ಖಂಡ, ಚಕ್ರ, ದಾಳಂ, ಗದ, ತ್ರಿಶೂಲ, ಕುಂಭ, ಕಥಾರ ಹಾಗೂ ರಕ್ತದಿಂದ ತುಂಬಿದ ತಟ್ಟೆ ಮತ್ತು ದೊಡ್ಡ ಗದೆ. ಈಗ ಹನುಮಂತನ ಪಂಚಮುಖಿ ಅವತಾರದ ಹಿಂದಿನ ಕತೆ ಏನು ಅಂತಾನು ತಿಳಿಸಲಾಗಿದೆ. ಸ್ನೇಹಿತರೆ, ಪಂಚಮುಖಿ ಅವತಾರ ವಿಗ್ರಹ, ಪ್ರತಿಮೆ ಅಥವಾ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಿ ಪ್ರಯೋಜನವನ್ನು ಪಡೆಯಿರಿ. ಸ್ನೇಹಿತರೆ, ಹನುಮಂತನ ವಿಶೇಷವಾದ ರೂಪ ಪಂಚಮುಖಿ ಹನುಮಂತನ ರೂಪ. ಈ ಪಂಚಮುಖಿ ಹನುಮಂತನ ರೂಪವನ್ನು ಪೂಜಿಸೋದ್ರಿಂದ ಸಕಲ ಇಷ್ಟಾರ್ಥಗಳನ್ನು ಕೂಡ ನಾವು ಪಡಿಬಹುದು. ಅಷ್ಟೇ ಅಲ್ಲದೆ ಪಂಚಮುಖಿ ಹನುಮಂತನ ಕಥೆಯನ್ನು ಕೇಳಿದವರಿಗೂ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಅಂತ ತಿಳಿದು ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.